ನೀಟ್ ಪತ್ರಿಕೆ ಸೋರಿಕೆ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಕೈಗೊಂಡ ಪ್ರತಿಭಟನೆಗೆ ಬೆಂಬಲವಾಗಿ ಹಾಗೂ ಕೇಂದ್ರ ಬಿಜೆಪಿ ನಾಯಕತ್ವ ಮತ್ತು ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ನಡೆಸಿದ ದೌರ್ಜನ್ಯದ ವಿರುದ್ಧ ವಿರಾಜಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಜ್ಜಿಕುಟಿರ ಎಸ್ ಪೊನ್ನಣ್ಣ ಅವರು ಭಾಗವಹಿಸಿದ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪಿ ರಮೇಶ್, ಬ್ಲಾಕ್ ಅಧ್ಯಕ್ಷರು ಪಟ್ಟಣ ರಂಜಿ ಪೂರ್ಣಚ್ಚ, ಬ್ಲಾಕ್ ಮಹಿಳಾ ಅಧ್ಯಕ್ಷರು, ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷರು ಮತಿನ್ ಹಾಗೂ ಪದಾಧಿಕಾರಿಗಳು, ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ಸದಸ್ಯರುಗಳು, ಪದಾಧಿಕಾರಿಗಳು, ಪ್ರಮುಖರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು, ಪದಾಧಿಕಾರಿಗಳು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಎಸ್ಟಿ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಒಬಿಸಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು, ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಎಸಗಿದ ದೌರ್ಜನ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಘೋಷಣೆಯನ್ನು ಕೂಗಿದರು. विद्यार्थी प्रतिभटना के बोलो, विद्यार्थी प्रतिभटना के बोलो, विद्यार्थी संग्राम के बोलो, विद्यार्थी संग्राम के बोलो, कांग्रेस पार्टी के बोलो, एस पन्ना जी के राहुल जी अब आगे बढ़ो, हम आपके साथ हैं, पन्ना जी आगे बढ़ो, पन्ना जी हम तुम्हारे साथ हैं. ಬರೀ ಒಂದು ವರ್ಷದ ಸೋರಿಕೆಗೆ ಸೀಮಿತವಾಗಿರುವಂತಹ ವಿಚಾರ ಅಲ್ಲ. ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತಿದನ್ನು ವಿರೋಧಿಸ್ತಾ ಇದ್ದಾರೆ, ಕೆಲವರು ಈ ಪ್ರತಿಭಟನೆಯನ್ನ ವಿರೋಧಿಸ್ತಾ ಇದ್ದಾರೆ. ಇವರೆಲ್ಲ ಉಗ್ರಗಾಮಿಗಳು, ಇವರಿಗೆ ಹಣ ಕೊಟ್ಟು ಇವ್ರನ್ನ ಇಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಸಂದೇಶವನ್ನ, ಅಪಪ್ರಚಾರವನ್ನ ಮಾಡಿ ಆ ಪ್ರತಿಭಟನೆ ಹತ್ತಿಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಬಹುಶಃ ಇದಕ್ಕಿಂತ ಹಾಸ್ಯಾಸ್ಪದವಾದಂಥ ವಿಚಾರ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಸಾಂದರ್ಭಿಕವಾಗಿ ದೆಹಲಿನಲ್ಲಿದ್ದೆ. ಬಹುಶಃ ಅಷ್ಟೊಂದು ದೊಡ್ಡ ಜನಸ್ತೋಮವನ್ನ ದೆಹಲಿಯ ರಸ್ತೆಗಳಲ್ಲಿ ಯಾರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನನ್ನ ಅನಿಸಿಕೆ. ಲಕ್ಷಾಂತರ ಜನ ಮಕ್ಕಳು, ಎಲ್ಲ 18, 16, 18, 20, 25 ಒಳಗೆ ವಯಸ್ಸಿನಂಥ ಮಕ್ಕಳು, ರಾಜಕಾರಣದ ಬಗ್ಗೆ ಅರಿವಿಕೆ ಇಲ್ಲದಿರುವಂಥ ಮಕ್ಕಳು, ತಮ್ಮ ಭವಿಷ್ಯ ಎಲ್ಲೋ ಕತ್ತಲಲ್ಲಿ ನಡೆದೋಗಿದೆ ಇವತ್ತು ಅಂತ ಹೇಳುವ ಆತಂಕದಿಂದ ಇವತ್ತು ನೀಟ್ ಪರೀಕ್ಷೆ ಯಾವ ರೀತಿಯಾಗಿ ಕೆಲವರಿಗೆ ಸೀಮಿತವಾಗಿದೆ ಅಂತ ಹೇಳುವಂಥ ಒಂದು ಅಚಲವಾದಂಥ ಅವರ ನಂಬಿಕೆಯಿಂದ ಪ್ರತಿಭಟನೆಗಳಿದಂತು. ಅವರನ್ನು ನೀವು ಲಾಠಿಯ ಮೂಲಕ, ಟಿಯರ್ ಗ್ಯಾಸಿನ ಮೂಲಕ, ಮುಳ್ಳಿನ ಮೂಲಕ, ತಂತಿಯ ಮೂಲಕ ಹೊಡೆದು ಅವ್ರನ್ನ ಇವತ್ತಲ್ಲಿಂದ ಪ್ರತಿಭಟನೆಯನ್ನು ಹತ್ತಿಡುವಂಥ ಪ್ರಯತ್ನವನ್ನು ಮಾಡಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದು ಇರಕ್ಕೆ ಸಾಧ್ಯವೇ ಇಲ್ಲ. ನಾವು ಇವತ್ತೆಲ್ಲ ಕೂಡ ಇವತ್ತು ವಿರಾಜಪೇಟೆಯಲ್ಲಿ ಸೇರಿದ್ದೇವೆ. ನಾನು ಕೊಡಗಿನ ಪ್ರತಿಯೊಬ್ಬ ಪೋಷಕರಲ್ಲಿ, ವಿದ್ಯಾರ್ಥಿನಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಜನ ಪ್ರತಿ ವರ್ಷ ನೀಟ್ನಲ್ಲಿ ತಾವು ಭಾಗವಹಿಸಿ ಇವತ್ತು ವೈದ್ಯರಾಗಲಿಕ್ಕೆ ಅಡ್ಮಿಷನ್ ಸಿಗ್ಲಿಕ್ಕೆ ಅರ್ಹರಾಗಿದ್ದೀರಿ? ನೀಟಿನ ಪೂರೈಸುವಂಥ ಎಷ್ಟು ಮಕ್ಕಳಿದ್ದಾರೆ ಜಿಲ್ಲೆಯಲ್ಲಿ? 3% ಕೂಡ ಇಲ್ಲ, 2% ಕೂಡ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀಟಿನ ಪರೀಕ್ಷೆ ಪಾರದರ್ಶಕವಾಗಿ ನಡೆಯೋದೇ ಇಲ್ಲ. ಪತ್ರಿಕೆ ಸೋರಿಕೆ ಬರೀ ಒಂದು ಭಾಗ ಅಷ್ಟೇ. ನೀವು ಅಲ್ಲಿರುವಂಥ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಅಲ್ಲಿ ನೀವು ಕೋಚಿಂಗನ್ನು ತಗೊಂಡ್ರೆ ನಿಮಗೆ ಪತ್ರಿಕೆನೂ ಸಿಗುತ್ತೆ, ನಿಮ್ಗೆ ಯಾವ್ದು ಉತ್ತರ ಕೊಡಬೇಕು ಅಂತಲೂ ಗೊತ್ತಿರ್ತದೆ, ನೀವು ಸರಿಯಾಗಿ ಬರೆದಿಲ್ಲ ಆದರೂ ಕೂಡ ನೀವು ಪಾಸ್ ಆಗ್ತೀವಿ. ಶಾಸಕರಾದ ಪೊನ್ನಣ್ಣರವರು ಮಾತನಾಡಿ, ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದು ಇದು ಅತ್ಯಂತ ಖಂಡನೀಯ. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಹತ್ತಿಕ್ಕಲು ಸಾಧ್ಯವಾಗದೆ ಅವರನ್ನು ಉಗ್ರಗಾಮಿಗಳು ಎಂದು ಬಣ್ಣಿಸಿರುವುದು ಪ್ರಜಾಪ್ರಭುತ್ವದ ದುರಂತ ಎಂದು ಹೇಳಿದ ಶಾಸಕರು, ವಿದ್ಯಾರ್ಥಿಗಳಿಗೆ ಮತ್ತು ದೇಶಕ್ಕೆ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದಿಲ್ಲ ಎಂದು ಬಣ್ಣಿಸಿದರು. ಈ ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ನಾವು ಕೂಡ ವೈದ್ಯರಾಗಿ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂಥ
ಶ್ರಮೆಯನ್ನು ವಹಿಸಿ ಅವರು ಈ ನೀಟ್ ಪೇಪರೇ ಸೋರಿಕೆ ಆಗ್ತಾ ಇದೆ, ನಮಗೆ ನ್ಯಾಯ ದೊರಕ್ತಾ ಇಲ್ಲ ಅಂಥೇಳಿ 3-4 ತಿಂಗಳ ಅವಧಿಯಿಂದ ಪ್ರತಿಭಟನೆಯಲ್ಲಿ ಕೂತರೂ ಕೂಡ ಕೇಂದ್ರ ಸರ್ಕಾರ ಕೊಂಚಿತವಾಗೂ ಕೂಡ ಅವರ ಬಗ್ಗೆ ಕಾಳಜಿಯನ್ನು ತೋರದೆ, ಅವರ ಬಗ್ಗೆ ಕಣ್ಣನ್ನು ತೆರೆಯದೆ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಏನು ತೋರ್ತಾ ಇದೆ. ಇದನ್ನು ಪ್ರತಿಯೊಬ್ಬ ಈ ದೇಶದ ನಾಗರಿಕ, ಪ್ರತಿಯೊಬ್ಬ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರುವವನು, ನಂಬಿಕೆ ಇರುವವನು ಖಂಡಿಸಲೇಬೇಕು ಅಂತ ಹೇಳುವಂಥದ್ದು. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್, ವಿರಾಜಪೇಟೆ ಪ್ರಚಾರ ಸಮಿತಿ, ವಿರಾಜಪೇಟೆ ಯುವ ಕಾಂಗ್ರೆಸ್ ಹಾಗೂ ವಿರಾಜಪೇಟೆಯ ಎಲ್ಲ ಘಟಕಗಳ ಸಹಯೋಗದಲ್ಲಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು.